ಮಹಾರಾಜ್ ಗುರುಜಿ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲ್ಲ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮರಳಿಕನಾದಂಥ ಯೇಸು ಕ್ರಿಸ್ತ ನಾವು ಕೂಡಿ ಬಂದಂಥ ಕೆಲವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್ ಆಮೇನ್ ಆಮೇನ್. ಓಕೆ, ಹಲ್ಲೆಲೂಯಾ. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ಯಾವ ವಿಷಯದ ಕುರಿತಾಗಿ ನಮಗೆ ತಿಳಿಸಿದರು? ಇಸ್ರಾಯೇಲ್ಯರು ಮೋಶೆಯ ಒಂದು ನಾಯಕತ್ವದಲ್ಲಿ ಅವರು ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ಬಂದಾಗ ದೇವರು ಮಾಡಿದಂಥ ಒಂದು ಅತಿಶಯವಾದಂಥ ಕಾರ್ಯದ ಕುರಿತಾಗಿ ನಾವು ನೋಡಿದಂಥವರು ಆಗಿದ್ದೀವಿ ಪ್ರಿಯರೇ. ಸುಮ್ಮನೆ ನಿಂತು ನಾವೇನು ಮಾಡಬೇಕು? ಮುಂದೆ ಹೋಗುವವರಾಗಬೇಕು. ನಾವು ನಿಲ್ಲದೆ ಮುಂದೆ ಹೋಗುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. ದೇವರಿದ್ದಾನೆ ಎನ್ನುವಂಥ ವಿಷಯಕ್ಕಾಗಿ ನಾವು ಸ್ಥಿರವಾಗಿರಬೇಕೆನ್ನುವಂಥ ಸಂಗತಿಗಳನ್ನು ಓದುವಾರ ನಾವು ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಒಂದು ವಾರ ಒಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶದ ಕಡೆಗೆ ನಾವು ಹೋಗೋಣ. ನಮ್ಮ ದೇವರು ಆತನು ಮನಮರುಗುವಂಥ ದೇವರಾಗಿದ್ದಾನೆ. ಯಾರು ಆತನ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಡ್ತಾರೋ, ತಮ್ಮ ಪಾಪಗಳನ್ನು, ತಮ್ಮ ದುರ್ಮಾರ್ಗವನ್ನು, ತಮ್ಮ ಜೀವಿತದಲ್ಲಿ ನಡೆಯುವಂಥ ತಪ್ಪುಗಳನ್ನು, ತಾವು ಮಾಡುವಂಥ ಎಲ್ಲ ಒಂದು ಅಪರಾಧಗಳನ್ನು ಒಪ್ಪಿಕೊಂಡು ದೇವರ ಸನ್ನಿಧಾನದಲ್ಲಿ ಬಿಟ್ಟಂಥವರಾಗಿ ದುರ್ಮಾರ್ಗತನದಿಂದ ಅವರು ನೀತಿ ಮಾರ್ಗದ ಕಡೆಗೆ, ಸನ್ಮಾರ್ಗದ ಕಡೆಗೆ, ಅವರು ಕೆಟ್ಟತನದಿಂದ ಒಳ್ಳೆಯತನದ ಕಡೆಗೆ, ಅವರು ಪಾಪದಿಂದ ಪರಿಶುದ್ಧತೆಯ ಕಡೆಗೆ, ಅವರು ಒಂದು ಶಾಪದಿಂದ ಆಶೀರ್ವಾದದ ಕಡೆಗೆ, ಅವರು ಒಂದು ಬಲಹೀನತೆಯ ಒಂದು ಸ್ಥಿತಿಗತಿಗಳಿಂದ ಬಲವಂತನಾದಂಥ ದೇವರ ಕಡೆಗೆ, ಅವರು ಅವಮಾನವಾದಂಥ ಸ್ಥಿತಿಯ ಕಡೆಗಿಂದ ಎರಡರಷ್ಟು ಮಾನಕ್ಕೆ ಕೊಡುವಂಥ ದೇವರ ಕಡೆಗೆ ಯಾರು ಬರುವುದಕ್ಕೆ ಮನಸ್ಸುಳ್ಳವರಾಗಿರ್ತಾರೋ ಅಂಥವರನ್ನು ದೇವರು ಸೇರಿಸಿಕೊಳ್ಳಲು ಇಷ್ಟವುಳ್ಳಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಮನ ಮರುಗುವಂಥ ದೇವರು, ತಾಯಿಯಂತೆ ಕರುಣೆಯುಳ್ಳಂಥ ದೇವರು, ಕೈ ಬಿಡದಂಥ ದೇವರು, ಯಾವಾಗಲೂ ಕೂಡ ತನ್ನ ಮಕ್ಕಳನ್ನು ಆತನು ನೋಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ. ಇಲ್ಲಿ ಒಂದು ಸಂಗತಿಯನ್ನು ವಿಶೇಷವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾವುದನ್ರಿ? ಒಂದು ಸಂಗತಿ. ಆ ಸಂಗತಿ ಏನಂತ ಹೇಳಂತಂದರೆ, ದೇವರು ಯಾರು ದುರ್ಮಾರ್ಗತನವನ್ನು ಬಿಟ್ಟು ತನ್ನ ಸನ್ಮಾರ್ಗದ ಕಡೆಗೆ ಬರ್ತಾರೋ ಅವರನ್ನು ಸೇರಿಸಿಕೊಳ್ಳಬೇಕು ಎನ್ನುವಂಥ ಆಸೆ ಉಳ್ಳವನಾಗಿದ್ದಾನಂತೆ. ಯಾರ್ರೀ? ದೇವರು. ಹಲ್ಲೆಲೂಯಾ. ಪಾಪವನ್ನು ದೇವರು ಎಷ್ಟು ಮಾತ್ರಕ್ಕೂ ಕೂಡ ಸಹಿಸೋದಿಲ್ಲ. ಆದರೆ ಆ ಪಾಪವನ್ನು ಬಿಟ್ಟು ಬರುವಂಥ ಮನುಷ್ಯರನ್ನು ದೇವರು ಸಹಿಸುವಂಥ ದೇವರಾಗಿದ್ದಾನೆ, ತನ್ನ ಕಡೆಗೆ ಸೇರಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಇವತ್ತಿನ ದಿವಸ ಸೈತಾನನು ಮನುಷ್ಯರನ್ನು ಒಂದು ಪಾಪದ ಕಡೆಗೆ ಪ್ರೇರೇಪಿಸುವಂಥ ಸಮಯದಲ್ಲಿ, ಶಾಪದ ಕಡೆಗೆ ಪ್ರೇರೇಪಿಸುವಂಥ ಸಮಯದಲ್ಲಿ, ಅವಮಾನದ ಕಡೆಗೆ ಪ್ರೇರೇಪಿಸುವಂಥ ಸಮಯದಲ್ಲಿ, ಕತ್ತಲೆ ಕಡೆಗೆ ಪ್ರೇರೇಪಿಸುವಂಥ ಸಮಯದಲ್ಲಿ ದೇವರು, ಅಯ್ಯೋ ನಾನು ಉಂಟು ಮಾಡಿದಂಥ ನನ್ನ ಮಕ್ಕಳು ನನ್ನ ಮಾತನ್ನು ಕೇಳದೆ ಅವರು ಭಯಂಕರವಾಗಿರ್ತಕ್ಕಂಥ ಸೈತಾನನಿಗೆ, ಅವನ ಅನುಚರರಿಗೆ ಇಟ್ಟಿರ್ತಕ್ಕಂಥ ಒಂದು ಅಗ್ನಿಮಯವಾಗಿರ್ತಕ್ಕಂಥ ಪಾತಾಳಕ್ಕೆ ಇಳಿದು ಹೋಗ್ತಾರಲ್ವಾ ಅಂತೇಳಿ ದೇವರು ಯಾವಾಗಲೂ ಕೂಡ ತನ್ನ ಕಡೆಗೆ ಬರಬೇಕು ಮನುಷ್ಯರೆಂಬುದಾಗಿ ಆತನು ಆಕಾಶವನ್ನು ಬಿಟ್ಟು ಮನುಷ್ಯರನ್ನು ಪ್ರೀತಿಸಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿದವನಾಗಿ ಆತನು ಎಷ್ಟರವರೆಗೆ ಸಹಿಸಿಕೊಂಡಂತಂದರೆ, ನಮ್ಮನ್ನು ಪಡೆದುಕೊಳ್ಳುವುದಕ್ಕಾಗಿ, ನಮ್ಮ ಪಾಪಗಳಿಗೋಸ್ಕರವಾಗಿ ತನ್ನ ಪರಿಶುದ್ಧವಾಗಿರ್ತಕ್ಕಂಥ ರಕ್ತವನ್ನು ತೊಳೆಯುವಷ್ಟರ ಮಟ್ಟಿಗೆ ಕೂಡ ಆತನೇನು ಮಾಡಿದ್ದಾರೆ? ತಗ್ಗಿಸಿಕೊಂಡ ಪ್ರಿಯರು. ಅದು ದೇವರ ಒಂದು ಪ್ರೀತಿಯಾಗಿದೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮಲ್ಲಿರುವಂಥ ದುರ್ಮಾರ್ಗತನವನ್ನು, ನಮ್ಮಲ್ಲಿರ್ತಕ್ಕಂಥ ಪಾಪದ ಸ್ವಭಾವಗಳನ್ನು, ನಮ್ಮಲ್ಲಿ ದೇವರಿಗೆ ಬೇಡವಾದಂಥ ಅಸಹ್ಯವಾದಂಥ ಕಾರ್ಯಗಳು ಯಾವಿದಾವೋ ಅವುಗಳನ್ನು ನಾವು ತೆಗೆದುಹಾಕಿಕೊಳ್ಳಬೇಕು. ಅವುಗಳನ್ನು ತೆಗೆದುಹಾಕಿಕೊಳ್ಳಾರದೆ ನಾವು ದೇವರ ಮಕ್ಕಳು ಅಂತೇಳಿ ಅಂದರೆ ದೇವರು ಒಪ್ಪೋದಿಲ್ಲ. ದೇವರ ಆತ್ಮ, ಪರಿಶುದ್ಧಾತ್ಮ ದೇವರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸತ್ಯವೇದದಲ್ಲಿ ಅನೇಕ ಪಟ್ಟಣಗಳಿದ್ದಾವೆ. ಅನೇಕ ಪಟ್ಟಣಗಳಲ್ಲಿರ್ತಕ್ಕಂಥ ಜನರು ಒಂದೊಂದು ರೀತಿಯಾದಂಥ ಜನರಾಗಿ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡುವವರಾಗಿದ್ದರು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಆ ಒಂದು ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ ಲೋಟನು ಎನ್ನುವಂಥ ವ್ಯಕ್ತಿ ಸೊದೊಮ ಗೊಮೋರ ಎನ್ನುವಂಥ ಪಟ್ಟಣದ ಕಡೆಗೆ ಹೋದ. ಅಲ್ಲಿರ್ತಕ್ಕಂಥ ಜನರು ಬಹಳ ದುಷ್ಟರು, ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡುವವರಾಗಿದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಯಾವುದು ಕೆಟ್ಟದ್ದು ಆ ಕೆಟ್ಟದಾಗಿರ್ತಕ್ಕಂಥ ಕಾರ್ಯವನ್ನು ಅವರು ಮಾಡುವ ಕಾರಣಕ್ಕಾಗಿ ದೇವರು ಅದರ ಮೇಲೆ ಶಿಕ್ಷೆಯನ್ನು ಕೊಡ್ತೀನಂತೇಳಿ ತಾನು ಇಳಿದು ಬಂದು ತನ್ನ ದೂತರನ್ನು ದೇವರು ಏನು ಮಾಡಿದ? ಆ ಒಂದು ಸ್ಥಳದ ಕಡೆಗೆ
ನಡೆಸಿದ ಪ್ರಿಯರೇ. ಆದರೂ ಅವರಿಗೆ ಹೇಳಿದ ಆ ಲೋಟನ್ ಎನ್ನುವಂಥ ನೀತಿವಂತನ ಆ ಸ್ಥಳದಲ್ಲಿ ಇದ್ದಾಗಲೂ ಕೂಡ ಆ ಜನರ ಕಾರ್ಯಗಳನ್ನು ತಾನು ಮಾಡದೆ ಸ್ಥಿರವಾಗಿ ನಂಬಿಗಸ್ತನಾಗಿ ನೀತಿವಂತನಾಗಿ ಅವರ ಮಧ್ಯದಲ್ಲಿ ನಡೆದುಕೊಳ್ತಾ ಇದ್ದಾನೆ ಪ್ರಿಯರೇ. ಯಾರು? ಈ ಲೋಟನನ್ನು ನೋಡಿ ಅವ್ರು ಏನು ಮಾಡ್ತಾ ಇದ್ದಾರೆ? ಅಪಹಾಸ್ಯ ಮಾಡ್ತಾ ಇದ್ದಾರೆ, ಪರಿಹಾಸ್ಯ ಮಾಡ್ತಾ ಇದ್ದಾರೆ. ಅಯ್ಯೋ, ಈತನು ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡ್ತಾನಂತೆ, ಈತನು ದೇವರನ್ನು ನಂಬಿದಾನಂತೆ, ನಮ್ಮ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳೋದಿಲ್ಲಂತೆ, ನಮ್ಮ ರೀತಿಯಲ್ಲಿ ಪಾಪದ ಕಾರ್ಯಗಳನ್ನು ಮಾಡೋದಿಲ್ಲಂತೆ, ನಮ್ಮ ರೀತಿಯಲ್ಲಿ ಕೆಟ್ಟ ನಡತೆಯನ್ನು ನಡೆಯೋದಿಲ್ವಂತೆ, ನಮ್ಮ ರೀತಿಯಲ್ಲಿ ನಾವು ಇಷ್ಟ ಬಂದ ರೀತಿಯಲ್ಲಿ ಏನು ಮಾಡ್ತೀವಿ? ಜೀವಿಸ್ತೀವಿ. ಆದರೆ ಈತನು ಏನು ಮಾಡ್ತಾನೆ? ದೇವರು ಯಾವ ಮಾರ್ಗವನ್ನು ಹೇಳಿದನು ಅದೇ ಮಾರ್ಗದಲ್ಲಿ ನಡೀತಾನಂತೇಳಿ ಲೋಟನನ್ನು ನೋಡಿ ಅನೇಕರು ಅವತ್ತಿನ ದಿವಸ ಆ ಪಟ್ಟಣದವ್ರು ಏನು ಮಾಡಿದ್ರಂತೆ? ಪರಿಹಾಸ್ಯ ಮಾಡಿದ್ರಂತೆ. ಏನು ಮಾಡಿದ್ರಿ? ಪರಿಹಾಸ್ಯ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು. ಅಯ್ಯೋ, ನೀನು ಬಾ ನಮ್ಮ ಕಡೆಗೆ, ಪಾಪ ಮಾಡು, ನೀನು ಯಾಕೆ ಪಾಪ ಮಾಡ್ತಾ ಇಲ್ಲ, ನೀನು ಯಾಕೆ ಸುಳ್ಳು ಹೇಳ್ತಾ ಇಲ್ಲ, ನೀನು ಯಾಕೆ ಅನೀತಿಯನ್ನು ಮಾಡ್ತಾ ಇಲ್ಲ, ನೀನು ಯಾಕೆ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ನೀನು ಯಾಕೆ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ಯಾಕೆ ನೀನು ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದೆ ಎಂಬುದಾಗಿ ಆತನನ್ನು ಪಾಪದ ಕಡೆಗೆ ಪ್ರೇರೇಪಿಸಿದರು ಪ್ರೇರೆ. ಯಾರನ್ನ? ಲೋಟನನ್ನು. ಅದರ ಸಲುವಾಗಿ ಪೇತ್ರನ ಪತ್ರಿಕೆಯಲ್ಲಿ ಪೇತ್ರನ ಹೇಳ್ತಾನೆ, ಲೋಟನು ನೀತಿವಂತನಾದಂಥ ಲೋಟನ್ ಅವರ ಮಧ್ಯದಲ್ಲಿ ಇದ್ದಾಗಲೂ ಕೂಡ ಆತನು ಅವರು ಮಾಡುವಂಥದ್ದನ್ನು ನೋಡಿ ಮನ ಮುರುಗಿದ್ನಂತೆ. ಅಯ್ಯೋ, ಏನಪ್ಪ ಇವರು ದೇವರು ಮಾಡಬೇಡ ಅನ್ನುವಂಥ ಕಾರ್ಯಗಳನ್ನೇ ಮಾಡ್ತಾ ಇದ್ದಾರಲ್ಲ ಅಂತೇಳಿ. ಹಲ್ಲೆಲೂಯಾ ಪ್ರಿಯರೇ. ಆತನು ಒಂದು ವೇಳೆ ಲೋಟನ ಅವರಿಗೆ ತಿಳಿಸಿರ್ಬೋದು, ಆದರೆ ಆ ಜನರು ಏನು ಮಾಡಲಿಲ್ಲ? ದೇವರನ್ನು ನಂಬಲಿಲ್ಲ ಪ್ರಿಯರೇ. ಅನೇಕ ಪಟ್ಟಣಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂತಹ ಪಟ್ಟಣಗಳಲ್ಲಿ ಒಂದು ಪಟ್ಟಣ ಸೊದೋಮ ಗೊಮೊರ ಎನ್ನುವಂಥ ಪಟ್ಟಣ ಪ್ರಿಯರೇ. ಆ ಪಟ್ಟಣದ ಜನರು ದೇವರ ಕಡೆಗೆ ಬರೋದಕ್ಕೆ ಅಹಿಷ್ಟವುಳ್ಳವರಾಗಿ ಇದ್ದರು. ದೇವರ ಕಡೆಗೆ ಬರೋದಕ್ಕೆ ಅಹಿಷ್ಟವುಳ್ಳವರಾಗಿದ್ದರು. ದೇವರನ್ನು ನಂಬೋದಕ್ಕೆ ಇಷ್ಟಪಡಲಿಲ್ಲ. ಅದಕ್ಕಾಗಿ ದೇವರ ಅಗ್ನಿ ಗಂಧಕಗಳು ಆಕಾಶದಿಂದ ಸಿಡಿಲಿನ ಮಳೆಯನ್ನು ಅವರ ಮೇಲೆ ಬರಮಾಡಿ ಸಂಪೂರ್ಣ ಪಟ್ಟಣವೇ ನಾಶವಾಗಿ ಹೋಗುವಂಥ ಸ್ಥಿತಿಯ ಕಡೆಗೆ ದೇವರು ಅವುಗಳನ್ನು ತಂದ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವಂಥದ್ದು, ಪುರುಷರನ್ನು ಮದುವೆ ಮಾಡಿಕೊಳ್ಳುವಂಥ ಒಂದು ಕೆಟ್ಟ ಸಂಪ್ರದಾಯ ಎಲ್ಲಿಂದ ಬಂದಿರುವಂಥದ್ದು? ಸೊದೋಮ ಗೊಮೊರದಿಂದ ಬಂದಿರುವಂಥದ್ದು. ಅದಕ್ಕಾಗಿ ದೇವರು ವಿರುದ್ಧವಾಗಿರ್ತಕ್ಕಂಥ ನಿಸರ್ಗಕ್ಕೆ, ದೈವಿಕವಾದಂಥ ಸ್ಥಿತಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಸಂಪೂರ್ಣವಾಗಿ ದೇವರು ನಾಶ ಮಾಡಿಬಿಟ್ಟ. ಆದರೂ ಅಲ್ಲೆಲ್ಲಿ ಆ ಬೀಜಗಳು ಇವತ್ತಿನ ದಿವಸ ಕಾಣಿಸ್ತಾ ಇದ್ದೇವೆ. ಪುರುಷರನ್ನು ಮದುವೆ ಮಾಡಿಕೊಳ್ಳುವಂಥದ್ದು, ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಕೆಲವೊಂದು ದೇಶಗಳಲ್ಲಿ ಪ್ರೇರೆ. ನಮ್ಮ ಭಾರತ ದೇಶದಲ್ಲಿ ಕೂಡ ಕೇರಳ, ತಮಿಳುನಾಡು ಆ ಒಂದು ಭಾಗದಲ್ಲಿ ಎಲ್ಲೋ ಒಂದು ಕಡೆಗೆ ಆ ಒಂದು ಘಟನೆ ಆಗಿರುವಂಥದ್ದು. ಆದರೆ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಎಚ್ಚರಿಸ್ತಾ ಇದ್ದಾನೆ, ನೀವು ನಾಶವಾಗಬಾರ್ದು, ನೀವು ಹಾಳಾಗಬಾರ್ದು, ನೀವು ನನ್ನ ಮಾತನ್ನು, ನೀವು ನನ್ನ ಸ್ವರವನ್ನು, ನೀವು ನನ್ನ ವಿಷಯಗಳನ್ನು ಕೇಳಿದಾದ ಮೇಲೆ ನೀವು ಕೇಡು ಬರುತ್ತೆ ಎಂಬುದಾಗಿ ಗ್ರಹಿಸಿಕೊಂಡಿದ್ದಾದ ಮೇಲೆ ನೀವು ನಿಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಡುವುದೇ ಆದರೆ ನಾನು ನಿಮ್ಮನ್ನು ಏನು ಮಾಡ್ತೀನಿ? ಕರುಣಿಸ್ತೀನಿ, ನನ್ನ ಕನಿಕರವನ್ನು ತೋರಿಸ್ತೀನಿ, ನಾನು ಶಿಕ್ಷೆ ಕೊಡಬೇಕಂತೇಳಿ ಪ್ರಕಟಿಸಿದ್ದೇನೆ. ಆದರೂ ಕೂಡ ನಾನು ಆ ಶಿಕ್ಷೆಯನ್ನು ತಪ್ಪಿಸ್ತೀನಿ ಅಂತೇಳಿ ದೇವರು ಹೇಳಿದರೆ ಆ ಜನರು ಏನು ಮಾಡಲಿಲ್ಲ, ತಿಳಿದುಕೊಳ್ಳಲಿಲ್ಲ ಪ್ರೇರೆ. ಆ ಸಮಯದಲ್ಲಿ ಇನ್ನೊಂದು ಪಟ್ಟಣ ಹಳೆ ಒಡಂಬಡಿಕೆಯಲ್ಲಿದೆ ಪ್ರೇರೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ನಿನೆವೆ ಎನ್ನುವಂಥ ಪಟ್ಟಣ. ಆ ನಿನೆವೆಯ ಪಟ್ಟಣದಲ್ಲಿರ್ತಕ್ಕಂಥ ಜನರು ಕೂಡ ಬಹಳ ದುಷ್ಟರಾಗಿದ್ದಾರೆ, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಆ ಸಮಯದಲ್ಲಿ ದೇವರು ತನ್ನ ಪ್ರವಾದಿಯಾಗಿರ್ತಕ್ಕಂಥ ಆ ಅಮಿತ್ತೆಯನ ಮಗನಾಗಿರ್ತಕ್ಕಂಥ ಯೋನನಿಗೆ ತಿಳಿಸ್ತಾ ಇದ್ದಾರೆ, ನೀನು ಹೋಗಿ ನಿನೆವೆಯನ್ನು ಏನು ಮಾಡು? ಗದರಿಸು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಪ್ರವಾದಿ, ಅಯ್ಯೋ ದೇವರೇ, ಅವರು ನನ್ನ ಮಾತನ್ನು ಕೇಳೋದಿಲ್ಲ, ಅವರು ದೇವರಾದಂಥ ನಿನ್ನನ್ನು ನಂಬೋದಿಲ್ಲ, ಅವ್ರಿಗೆ ನಾನು ಸುವಾರ್ತೆಯನ್ನು ಸಾರೋದಕ್ಕೆ ಹೋದರೆ, ನಿನ್ನ ವಿಷಯವನ್ನು ತಿಳಿಸೋದಕ್ಕೆ ಹೋದರೆ ಅವರು ನನ್ನನ್ನು ಸಾಯಿಸಿಬಿಡ್ತಾರೆ, ನನ್ನನ್ನು ಕೊಂದು ಬಿಡ್ತಾರೆ, ನನ್ನನ್ನು ಏನಾದರೂ ಮಾಡ್ಬೋದು ಅವರು ಅಂತೇಳಿ ಭಯಪಟ್ಟು ದೇವರು ಹೇಳಿದಂಥ ದೇಶ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ ಯೋನ? ದೇವರು ಹೇಳದಲ್ಲಾರದಂಥ ಒಂದು ಪಟ್ಟಣದ ಕಡೆಗೆ ತೆರಳುತ್ತಾ ಇದ್ದಾನೆ. ಆದರೆ ದೇವರು ಯೋನನಿಗೆ ಶಿಕ್ಷೆ ಕೊಟ್ಟಾಗ ಯೋನ ಪುನಃ ತನ್ನ ತಪ್ಪನ್ನು ಒಪ್ಪಿಕೊಂಡು ಆ ಒಂದು ನಿನೆವೆ ಪಟ್ಟಣಕ್ಕೆ ಹೋಗಿ 3 ದಿವಸ ಹಗಲು ಇರುಳು ಆತನೇನು ಮಾಡ್ತಾ ಇದ್ದಾನ್ರಿ? ನಡೆದು ದೇವರ ಮಾತನ್ನು ತಿಳಿಸ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನಂದರೆ, ಆ ಪಟ್ಟಣಕ್ಕೆ ಹೋಗಿ 3ನೇ ಅಧ್ಯಾಯ 1ನೇ ವಚನ, ಯೋನನ ಪ್ರವಾದನೆ ಗ್ರಂಥ. ಅನಂತರ ಯೆಹೋವನು ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. 1ನೇ ಸಲ ಅಪ್ಪಣೆ ಮೀರಿದಂಥ ಯೋನನ ಕುರಿತಾಗಿ ನಾವು ನೋಡುವಾಗ ಆತನು ಬೇರೊಂದು ಹಡಗನ್ನು ಏರಿದ. ಆ ಹಡಗು ಹೋಗ್ತಾ ಇರಬೇಕಾದ್ರೆ ಭಯಂಕರವಾಗಿರ್ತಕ್ಕಂಥ ಬಿರುಗಾಳಿ ಬಂತು, ಮಳೆ ಬಂತು. ಆ ಸಮಯದಲ್ಲಿ ಆ ಒಂದು ಚೀಟೆ ಹಾಕಿದಾಗ ಯೋನನ ಮೇಲೆ ಬಂದಾಗ ಯೋನನ ಎತ್ತಿ ಏನು ಮಾಡಿದ? ಸಮುದ್ರದಲ್ಲಿ
ಹಾಕಿದ್ರು ಪ್ರಿಯರೇ. ಅವಾಗೆಲ್ಲ ಶಾಂತವಾಯಿತು. ದೇವರ ಅಪ್ಪಣೆ ಕೊಟ್ಟ ಒಂದು ಮೀನು ಹೋಗಿ ಯೋನನನ್ನು ಏನು ಮಾಡಿಬಿಡ್ತು, ನುಂಗಿಬಿಡ್ತು. ಯೋನನು ಮೀನಿನ ಗರ್ಭದಲ್ಲಿ ಇದ್ದುಕೊಂಡು ಆತನ ಏನು ಮಾಡ್ತಾ ಇದ್ದಾನೆ, ದೇವರಿಗೆ ಪ್ರಾರ್ಥನೆ ಮಾಡಿದಾಗ ಮತ್ತೆ ಮೀನು ಕಕ್ಕಿದಂಥ ಸಮಯದಲ್ಲಿ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದಾಗ ಮೀನು ಕಕ್ಕಿದಾಗ ಮೀನಿನಿಂದ ಹೊರಗಡೆ ಬಂದಿರತಕ್ಕಂಥ ಯೋನ ಹೇಳ್ತಾ ಇದ್ದಾನೆ, ಏನನ್ನು ಹೇಳ್ತಾ ಇದ್ದಾನೆ, ದೇವರೇ ಈ ಸಮಯದಲ್ಲಿ ನಾನೇನು ಮಾಡ್ತೀನಿ, ನಿನ್ನ ಅವಕಾಶ ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಂಥ ಯೋನನಿಗೆ ದೇವರು ಅವಕಾಶ ಕೊಟ್ಟಾಗ ಎರಡನೇ ಸಾರಿ ದೇವರು ಯೋನನಿಗೆ ಹೇಳ್ತಾ ಇದ್ದಾರೆ ಏನಂತೇಳಿ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗು. ಎಲ್ಲಿಗೆ ಹೋಗಬೇಕು? ನಿನೆವೆಗೆ ಹೋಗು. ಈ ಸಲ ನೀನು ಏನು ಮಾಡ್ತಾ, ನಾನು ನಿನಗೆ ಎರಡನೇ ಸಲ ಅಪ್ಪಲೆ ಮಾಡ್ತಾ ಇದ್ದಾನೆ, ನೀನು ಅಲ್ಲಿ ನಾನು ನಿನಗೆ ಹೇಳುವಂಥದ್ದನ್ನು ಪ್ರಕಟಿಸು, ಅಲ್ಲಿ ನೀನು ಸಾರು ಎಂಬುದಾಗಿ ಹೇಳಿದಾಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನೆವೆಗೆ ಹೋದನು. ನಿನೆವೆ 3 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿವಸ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನೆವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸವನ್ನು ಗೊತ್ತು ಮಾಡಿ ಸಾರಿದರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋನ ಹೋಗಿ ಆ ಒಂದು ಪಟ್ಟಣಕ್ಕೆ ಸಾರ್ತಾ ಇದ್ದಾನೆ, ಅಲ್ಲಿರ್ತಕ್ಕಂಥ ಜನರಿಗೆ ಸಾರ್ತಾ ಇದ್ದಾನೆ. ಇನ್ನೂ 40 ದಿವಸ ದೇವರ ಅವಕಾಶ ಕೊಟ್ಟಿದ್ದಾನೆ. 40 ದಿವಸಗಳಾದ ಮೇಲೆ ಈ ಪಟ್ಟಣ ಏನಾಗುತ್ತೆ, ನಾಶವಾಗುತ್ತೆ ಎಂಬುದಾಗಿ ಹೇಳಿದಾಗ ಅಲ್ಲಿರ್ತಕ್ಕಂಥ ಜನರು ಆ ಒಂದು ಮಾತುಗಳನ್ನು ಕೇಳ್ತಾ ಇದ್ದಾರೆ. ಪಟ್ಟಣದ ಮೇಲೆ ಅಲ್ಲೆಲ್ಲೆಲ್ಲಿ ಮನೆಗಳಿರ್ತವೆ. ಆ ಒಂದು ಪಟ್ಟಣ ಎಂಥ ಪಟ್ಟಣ ಆಗಿತ್ತಂತೆ, 3 ದಿನದ ಪ್ರಯಾಣ ಮಾಡಿದರೂ ಕೂಡ ಆ ಒಂದು ಪಟ್ಟಣ ಎಲ್ಲ ತಿರುಗಿದ್ರು ಕೂಡ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಪಟ್ಟಣ ಅದು. ಎಷ್ಟು ರೀ? 3 ದಿನ ಪ್ರಯಾಣ ಮಾಡ್ಕೊಂತ ನಮ್ಗೆ ಎಷ್ಟು ದೂರ ಆಗುತ್ತೆ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ಪಟ್ಟಣ. ಆ ಪಟ್ಟಣಕ್ಕೆ ಹೋಗಿ ನಿನೆವೆಗೆ ಹೋಗಿ ಏನು ಮಾಡ್ತಾ ಇದ್ದಾನೆ, ಯೋನನ್ನು ಸಾರ್ತಾ ಇದ್ದಾನೆ. ಸಾರುವಂಥ ಸಮಯದಲ್ಲಿ ಅಲ್ಲಿ ಕೇಳಿದಂಥ ಜನರು ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ಅಯ್ಯೋ, ನಾವು ತಪ್ಪು ಮಾಡಿದ್ವಿ, ನಾವು ಪಾಪ ಮಾಡಿದ್ವಿ, ನಾವು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂಥದ್ದನ್ನು ಬಿಟ್ಟು ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ನಾವು ಮಾಡಿದ ಕಾರಣಕ್ಕಾಗಿಯೇ ಇಂತಹ ಗತಿ ನಮಗೆ ಬಂದಿದೆ ಎಂಬುದಾಗಿ ತಿಳಿದುಕೊಂಡು ಅವರು ಏನು ಮಾಡ್ತಾ ಇದ್ದಾರೆ, ಮೊದಲನೇದಾಗಿ ದೇವರ ಮೇಲೆ ನಂಬಿಕೆ ಇಟ್ಟರು. ಯಾರ ಮೇಲೆ ನಂಬಿಕೆ ಇಟ್ಟರೆ? ದೇವರ ಮೇಲೆ. ಮೊದಲನೇದಾಗಿ ನಾವು ಕೂಡ ದೇವರ ಮೇಲೆ ನಂಬಿಕೆ ಇಡುವಂಥ ವ್ಯಕ್ತಿಗಳಾಗಬೇಕು. ನಂಬಿಕೆ ಇಟ್ಟಂಥ ನಾವುಗಳು ಒಂದು ಉಪವಾಸವನ್ನು ಗೊತ್ತು ಮಾಡಿ ನಮ್ಮ ಪಾಪಗಳಿಗೋಸ್ಕರವಾಗಿ ನಾವು ಪ್ರಾಯಶ್ಚಿತ್ತಪಟ್ಟು ಪಶ್ಚಾತ್ತಾಪಪಟ್ಟು ನಾವೇನು ಮಾಡಬೇಕ್ರಿ, ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳುವವರು, ಕೂತುಕೊಳ್ಳುವವರು, ದೇವರ ಮಾತುಗಳನ್ನು ಕೇಳುವವರು ಆಗಿರಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಜನರು ಯೋನನ ಮಾತನ್ನು ಕೇಳಿದ್ರು, ಯೋನನ ಮಾತಾಗಿರಲಿಲ್ಲ, ಅದು ಯೋನನನ್ನು ಉಪಯೋಗಿಸಿಕೊಂಡು ದೇವರೇ ಮಾತಾಡುವಂಥ ಮಾತಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ಆ ಮಾತುಗಳನ್ನು ಕೇಳಿಸಿಕೊಂಡು ಆದ ಮೇಲೆ ಜನರು ಭಯಪಡ್ತಾ ಇದ್ದಾರೆ. ಅಯ್ಯೋ, 40 ದಿವಸ ಆದಮೇಲೆ ನಾವು ಈ ಭೂಮಿಯ ಮೇಲೆ ಇರೋದಿಲ್ಲ, ನಾವು ನಾಶನವಾಗಿ ಹೋಗ್ಬಿಡ್ತೀವಂತೆ. ಅದಕ್ಕಾಗಿ ದೇವರು ದೊಡ್ಡ ಶಿಕ್ಷೆಯನ್ನು ನಮಗೋಸ್ಕರವಾಗಿ ಇಟ್ಟಿದ್ದಾನಂತೆ. ಆ ಒಂದು ಶಿಕ್ಷೆ ನಮ್ಮ ಮೇಲೆ ಬರಬಾರ್ದಾದರೆ ನಾವೇನು ಮಾಡಬೇಕು, ದೇವರ ಸನ್ನಿಧಾನದಿಂದ ದೂರವಾದಂಥ ನಾವು ದೇವರ ಸನ್ನಿಧಾನಕ್ಕೆ ಬರಬೇಕು. ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ಲೋಕದ ಮೇಲೆ ನಂಬಿಕೆ ಇಟ್ಟಿದ್ವಿ, ಈ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳ ಮೇಲೆ ನಂಬಿಕೆ ಇಟ್ಟಿದ್ವಿ, ನಮ್ಮ ಇಷ್ಟಾನುಸಾರವಾಗಿ ನಾವು ನಡೆದಿದ್ವಿ, ಆ ವಿಶಾಲವಾದ ಮಾರ್ಗದಲ್ಲಿ ನಾವು ಜೀವಿಸಿದಂಥವರಾಗಿದ್ದೀವಿ. ಆದರೆ ನಾವು ಇರುಕಿನ ಮಾರ್ಗದಲ್ಲಿ, ನಂಬಿಕೆಯ ಮಾರ್ಗದಲ್ಲಿ, ದೇವರು ಮೆಚ್ಚುವಂಥ ಮಾರ್ಗದಲ್ಲಿ, ದೇವರು ಇಷ್ಟಪಡುವಂಥ ಮಾರ್ಗದಲ್ಲಿ, ದೇವರು ಹೆಜ್ಜೆ ಜಾಡನ್ನು ಯಾವುದನ್ನು ತೋರಿಸಿ ಇಟ್ಟಿದ್ದಾನೋ ಆ ಒಂದು ಮಾರ್ಗದಲ್ಲಿಯೇ ನಾವು ನಡಿಬೇಕಂತೇಳಿ ಸಂಪೂರ್ಣವಾಗಿ ಪಶ್ಚಾತ್ತಾಪದ ಹೃದಯವುಳ್ಳವರಾಗಿ, ಸಂಪೂರ್ಣವಾಗಿ ದೇವರ ಮೇಲೆ ನಂಬಿಕೆ ಇಟ್ಟವರಾಗಿ, ಯಾವ ಆಹಾರವನ್ನು ಸೇವನೆ ಮಾಡದೆ ಅವರು ತಮ್ಮನ್ನು ತಾವು ತಗ್ಗಿಸಿಕೊಳ್ತಾ ಇದ್ದಾರೆ ಪ್ರೇರೆ. ಕಾರಣ ಒಂದು ಏನ್ರಿ, ದೇವರ ಮಾತನ್ನು ಅವರು ಕೇಳ್ತಾ ಇದ್ದಾರೆ, ನಂಬಿಕೆಯನ್ನು ಇಡ್ತಾ ಇದ್ದಾರೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 2 ಪಟ್ಟಣಗಳು ಇವತ್ತೊಂದು ದಿವಸ. ಯಾವುದ್ರಿ? ಒಂದು ಸೊದೊಮ ಗೊಮೋರ ದೇವರ ಮಾತನ್ನು ಕೇಳಲಿಲ್ಲ, ಧಿಕ್ಕಾರ ಮಾಡಿದ ಕಾರಣಕ್ಕಾಗಿ ಭಯಂಕರವಾಗಿರ್ತಕ್ಕಂಥ ನಾಶನದ ಕಡೆಗೆ ಅದು ಹೋಯಿತು ಪ್ರಿಯರೇ. ಇನ್ನೊಂದು ಪಟ್ಟಣ ನಿನೆವೆ ಪಟ್ಟಣದ ಜನರು ಸಂಪೂರ್ಣವಾಗಿ ದೇವರ ಮಾತಿಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ, ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ, ಉಪವಾಸ ದಿನವನ್ನು ಗೊತ್ತು ಮಾಡ್ತಾ ಇದ್ದಾರೆ. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿ ತೊಟ್ಟನ್ನು ಸುತ್ತಿಕೊಳ್ತಾ ಇದ್ದಾರೆ. ಯೋನನ ಪ್ರಕಟಣೆ ನಿನೆವೆ ಅರಸನಿಗೆ ಮುಟ್ಟಿದಾಗ ಅಲ್ಲಿರ್ತಕ್ಕಂಥ ಅರಸನು ಕೂಡ ತನ್ನ ನಿಲುವಂಗಿಯನ್ನು ತೆಗೆದು ಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತುಕೊಂಡು ಒಂದು ಆಜ್ಞೆಯನ್ನು ಮಾಡ್ತಾನೆ, ರಾಜಾಜ್ಞೆಯನ್ನು ಕೊಡ್ತಾನೆ ಪ್ರೇರೆ. ಜನ, ಪಶು, ಮಂದೆ, ಹಿಂಡು ಇವುಗಳು ಏನೂ ರುಚಿ ನೋಡದಿರಲಿ, ತಿನ್ನದಿರಲಿ, ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿತಟ್ಟು ಒದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ. ಒಬ್ಬೊಬ್ಬನು ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ. ದೇವರು ಒಂದು ವೇಳೆ ಮನಮರುಗಿ ತನ್ನ ಉಗ್ರ ಕೋಪವನ್ನು
ತೊಲಗಿಸಾನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನೆವೆಯಲ್ಲೆಲ್ಲ ಸಾಧಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ಅರಸನಿಗೆ ಗೊತ್ತಾದಾಗ ಅರಸನು ಕೂಡ ಏನು ಮಾಡ್ತಾ ಇದ್ದಾನೆ, ದೇವರ ಆಜ್ಞೆಗೆ ತಲೆಬಾಗ್ತಾ ಇದ್ದಾನೆ. ಇವತ್ತಿನ ದಿವಸ ಇದ್ದಂಥವ್ರು ಏನು ಮಾಡ್ತಾರೆ, ನಮಗೆ ಯಾಕೆ ಬೇಕು ದೇವರು? ನಮಗೆ ಅರಮನೆಯಂತಹ ಮನೆ ಇದೆ, ನಮಗೆ ಹೊಲಗಳಿದ್ದಾವೆ, ನಮಗೆ ಒಳ್ಳೆ ಬೆಳೆ ಬರುತ್ತೆ, ನಮಗೆ ಬಂಗಾರ ಇದೆ, ಆಸ್ತಿ ಅಂತಸ್ತಿದೆ, ಬ್ಯಾಂಕಲ್ಲಿ ಸಂಪೂರ್ಣವಾಗಿ ಅಕೌಂಟ್ಗಳು ತುಂಬಿ ಹೋಗಿದ್ದಾವೆ. ಈ ಲೋಕದಲ್ಲಿ ನಾವು ತಿನ್ನೋದು, ಕುಡಿಯೋದು, ಮಜಾ ಮಾಡೋದು, ಭಯಂಕರವಾದಂಥ ಸ್ಥಿತಿಯನ್ನು ನಾವು ಮಾಡ್ತೀವಿ. ಆದರೆ ಅವರಿಗೆ ಗೊತ್ತಿಲ್ಲ ಮುಂದೆ ಭವಿಷ್ಯತ್ತು ಏನಾಗಲಿಕ್ಕಿದೆ ಎಂಬುದಾಗಿ. ಹಲ್ಲೆಲೂಯಾ. ಅವರಿಗೆ ಗೊತ್ತಿಲ್ಲ ಯಾವ ನಾಶನ ಹಠಾತ್ತನೆ ಬರಲಿಕ್ಕಿದೆ ಎಂಬುದಾಗಿ. ಅವರಿಗೆ ಗೊತ್ತಿಲ್ಲ ನಾಳೆ ಏನು ನಡೀಲಿಕ್ಕೆ ಇದೆ ಎಂಬುದಾಗಿ. ಅವರಿಗೆ ಗೊತ್ತಿಲ್ಲ ಅವರು ತಾವು ಒಂದು ಹಿಡಿದಂಥ ಮಾರ್ಗ ಎಂಥದ್ದು, ಆ ಮಾರ್ಗ ಎಲ್ಲಿಗೆ ಮುಟ್ಟಿಸುತ್ತೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ಒಂದು ವೇಳೆ ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ ಸ್ವಚ್ಛವಾದಂಥ ರೀತಿಯಲ್ಲಿ ಅವರ ಕಣ್ಣಿಗೆ ಕಾಣಿಸ್ತಾ ಇರಬಹುದು, ಆದರೆ ಮುಂದೆ ಭಯಂಕರವಾದಂಥ ಬೆಂಕಿಯ ಕೆರೆಯ ಕಡೆಗೆ ಅದು ನಡೆಸುತ್ತೆ ಎಂಬುದಾಗಿ ಅವರಿಗೆ ಗೊತ್ತಿಲ್ಲ ಪ್ರಿಯರೇ. ಅದಕ್ಕಾಗಿ ಆ ಜನರು, ಅಯ್ಯೋ ನಾವು ತಪ್ಪಾದ ಹೆಜ್ಜೆ ಇಟ್ಟಿದ್ದೇವೆ, ತಪ್ಪಾದ ಮಾರ್ಗದಲ್ಲಿದ್ದೇವೆ, ಅಯ್ಯೋ ನಾವು ತಪ್ಪು ಮಾಡಿದ್ದೇವೆ, ನಾವು ಇನ್ನು ಮುಂದೆ ತಪ್ಪು ಮಾಡಬಾರ್ದು ಎಂಬುದಾಗಿ ದೇವರಲ್ಲಿ ಬಲವಾಗಿ ನಾವು ಮೊರೆ ಇಡಬೇಕು, ನಾವು ಉಪವಾಸ ದಿನವನ್ನು ಗೊತ್ತು ಮಾಡಬೇಕಂತೇಳಿ ರಾಜನು ಕೂಡ ಏನು ಮಾಡ್ತಾ ಇದ್ದಾನೆ, ಗೋಣಿ ತಟ್ಟನ್ನು ತೊಟ್ಟುಕೊಂಡು ಏನು ಮಾಡ್ತಾ ಇದ್ದಾನೆ, ಪಶುಗಳಿಗೆ ಎಲ್ಲಗಳಿಗೆ ಗೋಣಿ ತೊಟ್ಟನ್ನು ತೊಡಿಸಿ ಏನು ಮಾಡ್ತಾ ಇದ್ದಾನೆ, ಯಾವುದು ಏನನ್ನು ರುಚಿ ನೋಡಬಾರ್ದು ಎಂಬುದಾಗಿ ಬಲವಾಗಿ ದೇವರ ಹತ್ರ ಮೊರೆ ಇಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸ್ವಭಾವ ಎಂಥ ಸ್ವಭಾವ ರೀ. ಯಾರು ತಮ್ಮ ತಪ್ಪುಗಳನ್ನು ತಿಳಿದುಕೊಳ್ತಾರೋ, ತಮ್ಮ ಪಾಪಗಳನ್ನು ಬಿಟ್ಟು ತನ್ನ ಕಡೆಗೆ ಬರಬೇಕಂತೇಳಿ ಮನಸ್ಸು ಮಾಡ್ತಾರೋ, ತಮ್ಮ ಒಂದು ಕಾರ್ಯಗಳು ಲೋಕದ ಕಾರ್ಯಗಳಾಗಿದೆ ಎಂಬುದಾಗಿ ತಿಳಿದುಕೊಂಡು ಲೋಕದ ಕಾರ್ಯಗಳನ್ನು ನಾನು ಮಾಡಬಾರ್ದು, ನಾನು ದೇವರ ಮಗನಾದ ಮೇಲೆ ಸ್ಥಿರವಾಗಿ ನಾನು ದೇವರ ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ಜೀವಿಸಬೇಕಂತೇಳಿ ಮನಸ್ಸು ಮಾಡಿ ದೇವರ ಕಡೆಗೆ ಬರ್ತಾರೋ ಪ್ರಿಯರೇ, ಅವರನ್ನು ದೇವರು ಏನು ಮಾಡ್ತಾನಂತೆ, ಕ್ಷಮಿಸ್ತಾನೆ. ಅವರಿಗೆ ಶಿಕ್ಷೆಯನ್ನು ಕೊಡದೆ ಅವರಿಗೆ ಆತನು ತನ್ನ ಕರುಣೆಯನ್ನು, ಕನಿಕರವನ್ನು, ಪ್ರೀತಿಯನ್ನು, ತನ್ನ ಕೃಪೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಸ್ವಭಾವ ಎಂಥ ಸ್ವಭಾವ, ಆತನು ಕರುಣೆಯ ಸ್ವಭಾವವುಳ್ಳಂಥ ದೇವರಾಗಿದ್ದಾನೆ. ಅದರ ಸಲ ವಿಮೋಚನಾ ಕಾಂಡ ಪುಸ್ತಕ 34ನೇ ಅಧ್ಯಾಯದಲ್ಲಿ 6-7 ವಚನಗಳು ನಾವು ನೋಡುವಾಗ, ಯೆಹೋವ ಕನಿಕರವು ದಯೆಯು ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯುಳ್ಳವನು, ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು, ದೋಷ ಅಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೇ ಬಿಡದವನು, ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಲೋಕದಲ್ಲಿರುವಾಗ ದೇವರು ಒಂದು ವೇಳೆ ನಾವು ತಪ್ಪು ಮಾಡಿ ನಮಗೇನು ಮಾಡ್ತಾನೆ, ಈ ಲೋಕದಲ್ಲಿಯೇ ಶಿಕ್ಷೆ ಕೊಟ್ಟು ಆತನು ನಮ್ಮನ್ನು ಏನು ಮಾಡ್ತಾನೆ, ಆ ತಪ್ಪು ಮಾಡಿದ ಕಾರಣಕ್ಕಾಗಿ ತಪ್ಪಿಗೆ ಶಿಕ್ಷೆ ಕೊಟ್ಟು ನಮ್ಮನ್ನು ಮತ್ತೆ ಪುನಃ ಸರಿಯಾದ ದಾರಿಯಲ್ಲಿ ನಡೆಸುವಂಥದ್ದು ಮಾತ್ರವಲ್ಲ, ನಾವು ಕ್ರಮಶಿಕ್ಷಿತರಾದ ಮೇಲೆ ಆತನು ತಾನಿರ್ತಕ್ಕಂಥ ಪರಿಶುದ್ಧ ಸ್ಥಳದಲ್ಲಿ, ಬೆಳಕಿನ ನಗರದಲ್ಲಿ ನಮ್ಮನ್ನು ಏನು ಮಾಡ್ತಾನೆ, ಸೇರಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ, ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಮೊದಲನೇದಾಗಿ ತಿಳಿಸಿದ್ದಾನೆ, ಮನ ಮರುಗುತ್ತೀನಿ ನಾನೆಂಬುದಾಗಿ. ಕೇಡು ಬರುತ್ತೆ, ಆದರೆ ಆ ಕೇಡನ್ನು ನಾನು ತಪ್ಪಿಸಬೇಕಾದ್ರೆ ನೀವು ನನ್ನ ಬಳಿಗೆ ಬರಬೇಕು. ದೊಡ್ಡದಾದಂಥ ಕೇಡಿದೆ, ಅಪಾಯ ಇದೆ, ಗಂಡಾಂತರ ಇದೆ, ಅದೆಲ್ಲದರಿಂದ ನೀವು ತಪ್ಪಿ ಹೋಗಬೇಕಾದ್ರೆ ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ನನ್ನ ಬಳಿಗೆ ಬರುವುದೇ ಆದರೆ ಬರಬೇಕಾದ ಆ ಕೇಡನ್ನು ನಾನು ಏನು ಮಾಡ್ತೀನಿ, ದೂರ ಮಾಡ್ತೀನಿ ಎಂಬುದಾಗಿ. ಅಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ಒಂದು ಪಟ್ಟಣದವರು ಧಿಕ್ಕಾರ ಮಾಡಿದರೆ ಇನ್ನೊಂದು ಪಟ್ಟಣದವರು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಸ್ವೀಕಾರ ಮಾಡುವಂಥದ್ದು ಮಾತ್ರವಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ, ಮಾಡಬೇಕಾದಂಥ ಕೇಡು ದೇವರು ತಪ್ಪಿಸಿ ಮನಮರುಗುತ್ತಾನೆ ಎಂಬುದಾಗಿ ಬಲವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವರ ಹತ್ರ ಮೊರೆಯನ್ನು ಇಡ್ತಾ ಇದ್ದಾರೆ, ಮನವಿ ಇಡ್ತಾ ಇದ್ದಾರೆ. ದೇವರೇ, ನಮ್ಮ ತಪ್ಪುಗಳಾಗಿದ್ದಾವಪ್ಪ, ನಾವು ತಪ್ಪು ಮಾಡಿದ್ವಿ ಅಂತೇಳಿ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಹೃದಯದ ಅಂತರಂಗದಿಂದ ದೇವರ ಹತ್ರ ಮೊರೆ ಇಟ್ಟು ಒಂದು ಸಮಯದಲ್ಲಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆ ಜನರು ಏನಾದ್ರಂತೆ, ಸಂಪೂರ್ಣವಾಗಿ ಪಾಪವನ್ನು, ದುರ್ಮಾರ್ಗವನ್ನು, ಕೆಟ್ಟತನವನ್ನು, ಈ ದೇವರಿಗೆ ವಿರುದ್ಧವಾದಂಥ ಎಲ್ಲ ಕಾರ್ಯಗಳನ್ನು ಬಿಟ್ಟು ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡ್ರೆ, ಆ ಸಮಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾನೆ ರೀ,
ಅವರನ್ನು ಕ್ಷಮಿಸ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ಕ್ಷಮಿಸ್ತಾ ಇದ್ದಾನೆ. ಯಾವ ರೀತಿಯಾಗಿ ಕ್ಷಮಿಸ್ತಾ ಇದ್ದಾನಂತೆ, ದೇವರು ನಿನೆವೆಯವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ ಏನು ಮಾಡಿದಂತೆ ದೇವರು ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಶಿಕ್ಷೆ ಕೊಡೋದಕ್ಕೆ ಇಷ್ಟವುಳ್ಳಂಥ ದೇವರಲ್ಲ. ದೇವರು ಎಲ್ಲರ ನರಕಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇಷ್ಟವುಳ್ಳಂಥ ದೇವರು ಅಲ್ಲ. ದೇವರು ಏನಾಗಿದ್ದಾನಂತ ಹೇಳ್ತಾ ಇದೆ ವಾಕ್ಯ, ಆತನ ಕಡೆಗೆ ತಿರುಗಿಕೊಂಡಂಥವ್ರ ಮೇಲೆ ತನ್ನ ಸಂತೋಷವನ್ನು ವ್ಯಕ್ತಗೊಳಿಸುವಂಥ ದೇವರಾಗಿದ್ದಾನೆ. ಆತನ ಮೇಲೆ ತಿರುಗಿಕೊಂಡಂಥವ್ರ ಮೇಲೆ ತನ್ನಲ್ಲಿರ್ತಕ್ಕಂಥ ತನ್ನ ಕೃಪೆಯನ್ನು ವ್ಯಕ್ತಪಡಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಯೆಹೋವನು ವಿಮೋಚನೆ ಕಾಂಡ ಪುಸ್ತಕ 32ನೇ ಅಧ್ಯಾಯ 14ನೇ ವಚನದಲ್ಲಿ, ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಹತ್ರ ನಾವು ಮೊರೆ ಇಡುವಾಗ ಆತನು ಅವರ ಮೊರೆಯನ್ನು ಕೇಳ್ತಾನೆ. ತಮ್ಮ ತಪ್ಪುಗಳನ್ನು ಅವರು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಪಶ್ಚಾತ್ತಾಪ ಹೃದಯವುಳ್ಳವರಾಗಿ ಆತನ ಬಳಿಗೆ ಬರಬೇಕೆನ್ನಂತ ಮನಸ್ಸುಳ್ಳವರಾಗಿ ಯಾರಿರ್ತಾರೋ ದೇವರಂಥವ್ರನ್ನ ಕ್ಷಮಿಸ್ತಾನೆ ಪ್ರಿಯರೇ. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ಕರುಣೆಯನ್ನು ತೋರಿಸುವುದರಲ್ಲಿ ಸಂತೋಷ ಪಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಆತನಿಗೆ ಕರುಣೆಯೇ ಇಷ್ಟ. ಯಾವುದಿಷ್ಟ? ದೇವರಿಗೆ ಕರುಣೆ ಇಷ್ಟ. ಅದರ ಸಲುವಾಗಿ ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 18ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನಿನಗೆ ಯಾವ ದೇವರು ಸಮಾನ? ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧವನ್ನು ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸಿದವನು ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ದೇವರಿಗೆ ಯಾವುದು ಇಷ್ಟ ಅಂತ್ರಿ? ಕರುಣೆ. ದೇವರಿಗೆ ಯಾವುದು ಇಷ್ಟ ಅಂತ್ರಿ? ಕನಿಕರ. ದೇವರು ತಪ್ಪು ಮಾಡಿದಂಥವರ ತಪ್ಪುಗಳನ್ನು ಕ್ಷಮಿಸಿಬಿಡ್ತಾನೆ ಆತನ ಬಳಿಗೆ ಅವರು ಬಂದು ಅವುಗಳನ್ನು ಬಿಟ್ಟು ಅವುಗಳಿಗೋಸ್ಕರವಾಗಿ ಮನಮರುಗಿ ಪಶ್ಚಾತ್ತಾಪ ಪಟ್ಟು ದುರ್ಮಾರ್ಗತನವನ್ನು ಬಿಟ್ಟು ಸನ್ಮಾರ್ಗದ ಕಡೆಗೆ ಬರುವಂಥ ಸಮಯದಲ್ಲಿ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಂತಂದರೆ ದೇವರು ಆತನು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ. ಒಂದು ಸಾರಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಯೆರೂಸಲೇಮಿನ ಕುರಿತಾಗಿ ಆತನು ಮಾತಾಡ್ತಾ ಹೇಳ್ತಾ ಇದ್ದಾನೆ. 23ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 37ನೇ ವಚನದಲ್ಲಿ ಈ ರೀತಿಯಾಗಿ, ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಜನರ ಸ್ವಭಾವ ಹೆಂಗಿರುತ್ತೆ ನೋಡ್ರಿ, ದೇವರ ಬಳಿಗೆ ಬರೋದಕ್ಕೆ ಅವರು ಇಷ್ಟಪಡೋದಿಲ್ಲ. ದೇವರು ಮಾಡುವಂಥ ಕಾರ್ಯಗಳನ್ನು ಅವರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು, ದೇವರ ಭಯಭಕ್ತಿ ಜೀವಿತವನ್ನು ಮಾಡಬೇಕಂತ ಇಷ್ಟಪಡೋದಿಲ್ಲ. ಆದರೆ ದೇವರಿಗೆ ಎಷ್ಟೋ ಸಾರಿ ಮನಸ್ಸಿದೆ ನಮ್ಮ ಮೇಲೆ. ನನ್ನ ಬಳಿಗೆ ನನ್ನ ಮಕ್ಕಳು ಬರ್ತಾರೆ, ನನ್ನ ಬಳಿಗೆ ನನ್ನ ಮಕ್ಕಳು ಬಂದು ನನ್ನ ಮಾರ್ಗದಲ್ಲಿ ನನ್ನ ಮಕ್ಕಳು ನಡೀತಾರೆ. ನನ್ನ ಮಕ್ಕಳು ನಡೆಯುವಂಥ ಸಮಯದಲ್ಲಿ ನಾನು ಅವರನ್ನು ನೋಡಿ, ಅವರ ಭಕ್ತಿಯನ್ನು ನೋಡಿ ನಾನು ಸಂತೋಷಿಸುವಂಥ ದೇವರಾಗಿರ್ತೀನಿ ಎಂಬುದಾಗಿ ಯೋಬನ ಕುರಿತಾಗಿ ದೇವರು ಸಾಕ್ಷಿ ಕೊಟ್ಟರು. ಯಾಕಂದರೆ ಯೋಬನು ತನ್ನ ಕಾಲದವರಲ್ಲಿ ಹೆಂಗಿದನಂತೆ, ನೀತಿವಂತನಾಗಿ ನಡೀತಾ ಇದ್ದಾನೆ, ಯಾವ ತಪ್ಪಿಲ್ಲದವನಾಗಿ ನಡೀತಾ ಇದ್ದಾನೆ. ಸೈತಾನನಿಗೆ ಸವಾಲಾಕಿ ದೇವರು ಹೇಳ್ತಾ ಇದ್ದಾರೆ, ಯೋಬನನ್ನೇ ನೀನು ಲಕ್ಷ್ಯವಿಟ್ಟಿದೀಯಾ, ಅವನು ಯಾವ ವಿಷಯದಲ್ಲಿ ತಪ್ಪಿಲ್ಲದವನು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ಅಂತಹ ಒಂದು ಭಕ್ತಿಯ ಜೀವಿತವನ್ನು ನಾವು ಮಾಡಬೇಕಾಗಿದೆ. ತಪ್ಪುಗಳನ್ನು ನಾವು ಒಪ್ಪಿಕೊಂಡು ಬಿಟ್ಟು ಬಿಡೋದಾದರೆ ದೇವರು ತನ್ನ ದೊಡ್ಡ ಕ್ಷಮಾಗುಣವನ್ನು ನಮಗೇನು ಮಾಡ್ತಾನೆ? ತೋರಿಸುವಂಥ ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಜನರು ಮನಸ್ಸಿಲ್ಲ ದೇವರ ಬಳಿಗೆ ಬರಬೇಕಂತೇಳಿ. ಜನರಿಗೆ ಮನಸ್ಸಿಲ್ಲ, ಅವರು ತಮ್ಮ ಸ್ವಂತ ಇಷ್ಟವನ್ನು ಸ್ವಂತ ಮಾರ್ಗಗಳನ್ನು ಅವರು ಮಾಡುವವರಾಗಿದ್ದಾರೆ ಹೊರತಾಗಿ ದೇವರ ಸಮೀಪಕ್ಕೆ ಬರೋದಕ್ಕೆ ಅವರಿಗೆ ಇಷ್ಟ ಇಲ್ಲ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಮಾಡಬೇಕಾದಂಥ ಕೇಡನ್ನು ಬಿಟ್ಟು ಅವರಿಗೆ ಏನು ಮಾಡಿದಂತೆ? ತನ್ನ ಕರುಣೆಯನ್ನು ತೋರಿಸಿದ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ನನ್ನನ್ನು ನಿನ್ನನ್ನು ಕೂಡ ದೇವರು ಏನು ಮಾಡಿದನ್ರಿ? ನಾವೆಷ್ಟೋ ದೇವರಿಗೆ ವಿರುದ್ಧವಾಗಿ ನಡೆದಿದ್ದೀವಿ ಹಿಂದಿನ ಜೀವಿತದಲ್ಲಿ, ಆದರೆ ದೇವರು ಅವೆಲ್ಲವುಗಳನ್ನು ಏನು ಮಾಡಿದ್ದಾನೆ? ಪೂರ್ವಕ್ಕೂ ಪಶ್ಚಿಮಕ್ಕೆ ಅಷ್ಟು ದೂರ ಮಾಡಿ, ಮನುಷ್ಯರಾದರೆ ಅವಾಗ ಏನು ಮಾಡ್ತಾರೆ? ನೆನಪು ಮಾಡ್ತಾರೆ, ನೀನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತೇಳಿ. ದೇವರು ಯಾವತ್ತೂ ಕೂಡ ಅದನ್ನು ಏನು ಮಾಡೋದಂತ ದೇವರಂತೆ ನೆನಪೇ ಮಾಡದ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಆ ವಚನ ಈ ಸಮಯದಲ್ಲಿ ಓದಿಕೊಳ್ಳೋಣ. 103ನೇ ಕೀರ್ತನೆ. ಹಲ್ಲೆಲೂಯಾ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವು? 12ನೇ ವಚನ, 103ನೇ ಕೀರ್ತನೆ 12ನೇ ವಚನ. ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು
ಕನಿಕರಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಅಂತಹ ದೇವರು ನಮಗಿದ್ದಾರೆ. ಯಾವ ದೇವ್ರಿ? ಕರುಣಿಸುವಂಥ ದೇವರು, ತನ್ನ ಕೃಪಾತಿಶಯವನ್ನು ತೋರಿಸುವಂಥ ದೇವರು, ಮನಮರುಗುವಂಥ ದೇವರು. ಮಾಡ್ತೀನೆಂಬುದಾಗಿ ಕೇಡು ಹೇಳಿದಾಗಲೂ ಕೂಡ ಆ ಕೇಡನ್ನು ಮಾಡಲಾರದೆ ನಾವು ಆತನ ಕಡೆಗೆ ತಿರುಗಿಕೊಂಡಾಗ ಆ ಕೇಡಿನಿಂದ ನಮ್ಮನ್ನು ಬಿಡಿಸುವಂಥ ದೇವರು ಪ್ರಿಯರು. ಅದಕ್ಕಾಗಿ 2 ಪಟ್ಟಣಗಳು, ಒಂದು ಪಟ್ಟಣದವರು ದೇವರನ್ನು ತಿಳಿದುಕೊಂಡ್ರು, ಅವರು ಉಳಿದುಕೊಂಡ್ರು. ಇನ್ನೊಂದು ಪಟ್ಟಣದವರು ದೇವರನ್ನು ತಿಳಿದುಕೊಳ್ಳಲಿಲ್ಲ, ಅವರು ನಾಶವಾಗಿ ಹೋದ್ರು. ಇವತ್ತು ಕೂಡ ಈ 2 ಪಟ್ಟಣಗಳಿದ್ದಾವೆ ಈ ಭೂಮಿ ಮೇಲೆ. ಎಂಥ ಪಟ್ಟಣಗಳು ರೀ? ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ಒಂದು ಪಟ್ಟಣದವರಾದರೆ ದೇವರನ್ನು ತಿಳಿಯಲಾರದಂಥ ಪಟ್ಟಣದವರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೊಸ ಯೆರೂಸಲೇಮಿಗೆ ಸಂಬಂಧಪಟ್ಟಂಥವ್ರು ಒಬ್ಬರಾದರೆ, ಈ ಲೋಕದ ಬಾಬೇಲ್ ಎನ್ನುವಂಥ ಪಟ್ಟಣಕ್ಕೆ ಸಂಬಂಧಪಟ್ಟಂಥವರು ಇನ್ನೊಬ್ಬರು ಇದ್ದಾರೆ. ಈ ಬಾಬೇಲಿಗೆ ಸಂಬಂಧಪಟ್ಟಂಥವ್ರು ನಾಶನದ ಕಡೆಗೆ ಹೋದರೆ, ಹೊಸ ಯೆರೂಸಲೇಮಿಗೆ ಸಂಬಂಧಪಟ್ಟಂಥವ್ರು ಏನು ಮಾಡ್ತಾರೆ? ಪರಲೋಕಕ್ಕೆ ಪ್ರವೇಶ ಮಾಡ್ತಾರೆ. ಯಾಕಂದರೆ ಅವರು ತಮ್ಮ ತಪ್ಪುಗಳನ್ನು, ಪಾಪಗಳನ್ನು, ತಾವು ಮಾಡಿದಂಥ ಎಲ್ಲ ಕೇಡುಗಳನ್ನು, ಎಲ್ಲ ಬೇಡವಾದಂಥ ಕಾರ್ಯಗಳೆಲ್ಲವನ್ನು ಅವರು ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಹತ್ರ ಕ್ಷಮಾಪಣೆಯನ್ನು ಹೊಂದಿಕೊಂಡು ಅವರು ದೇವರ ಬಳಿಗೆ ಬಂದು ಏನು ಮಾಡಿದ್ರಿ? ದೇವರ ನೀತಿಯನ್ನು ಅವರು ಹೊಂದಿಕೊಂಡ್ರು ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ, ಅಂತ್ಯ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಬಾಬೇಲ್ ಅಂದರೆ ಯಾವುದು ರೀ? ಏನಂತ ಹೇಳ್ತೀವಿ? ಕೆಟ್ಟದಾದಂಥ ಒಂದು ಸ್ಥಿತಿ, ವಿಗ್ರಹಾರಾಧನೆಗೆ ಸಂಬಂಧಪಟ್ಟಂಥ ಒಂದು ಸ್ಥಿತಿ, ವ್ಯಭಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಥಿತಿ, ಈ ಲೋಕಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಥಿತಿ ಯಾವುದ್ರಿ? ಬಾಬೇಲ್ ಅಂತಂದರೆ. ಹಲ್ಲೆಲೂಯಾ. ಆದರೆ ನಾವು ಇನ್ನೊಂದು ಪಟ್ಟಣ, ಯಾವ ಪಟ್ಟಣದು? ಹೊಸ ಯೆರೂಸಲೇಮ್, ನ್ಯೂ ಜೆರೂಸಲೇಮ್ ಎಂಬುದಾಗಿ ನಾವು ನೋಡ್ತೀವಿ. ಆ ಹೊಸ ಯೆರೂಸಲೇಮಿನಲ್ಲಿ ಯಾರಿರ್ತಾರೆ? ಯಾರು ಆತನನ್ನು ನಂಬಿ ರಕ್ಷಣೆ ಹೊಂದಿ ತಮ್ಮ ತಪ್ಪುಗಳನ್ನು ಬಿಟ್ಟು ಅವುಗಳನ್ನು ಮಾಡದೆ ಸ್ಥಿರವಾಗಿ ಆತನನ್ನು ಹಿಂಬಾಲಿಸಿ ನಡೆಯುತ್ತಾ ಆತನಿಗೋಸ್ಕರವಾಗಿ, ಆತನ ಬರುವಿಕೆಗೋಸ್ಕರವಾಗಿ ಕಾದುಕೊಂಡಿರ್ತಕ್ಕಂಥ ಸಭೆಯವರು ಎಲ್ಲಿರ್ತಾರೆ? ಹೊಸ ಯೆರೂಸಲೇಮಿನಲ್ಲಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಮಾತು ತಿಳಿಸಲ್ಪಟ್ಟಂಥ ದೇವರ ಮಾತಿಗೆ ನಾವೇನು ಮಾಡಬೇಕು? ತಲೆಬಾಗಬೇಕು, ವಿಧೇಯರಾಗಬೇಕು. ದೇವರಿಗೆ ವಿಧೇಯತೆಯನ್ನು ತೋರಿಸಿದರೆ ಖಂಡಿತವಾಗಿ ಕೂಡ ನಮಗೆ ಏನಿದೆ ರೀ? ಆಶೀರ್ವಾದ ಇದೆ. ಇವತ್ತಿನ ದಿವಸ ಆ ಒಂದು ಸೊದೋಮ ಗೊಮೋರ ನಾಶವಾಗಿ ಹೋಯಿತು, ಬೆಂಕಿ ಬಂದು ಅವರ ಮೇಲೆ ಬಿತ್ತು. ಅದೇ ರೀತಿಯಾಗಿ ಬಾಬೇಲ್ ಎನ್ನುವಂಥದ್ದನ್ನು ದೇವರು ಎಲ್ಲಿ ಹಾಕ್ತಾನೆ ರೀ? ಬೆಂಕಿಯ ಕೆರೆಯಲ್ಲಿ ಹಾಕ್ತಾರೆ. ಬಾಬೇಲ್ ಅಂತಂದ್ರೆ ಏನು ರೀ? ದೇವರನ್ನು ನಂಬಲಾರ್ದ, ಅರಿಯಲಾರದಂಥ ಜನಾಂಗದವರು. ಅವರೆಲ್ಲರೂ ಕೂಡ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವುದಾಗಿ ಕಾಣಿಸಲಿಲ್ವೋ ಅವರೆಲ್ಲರನ್ನು, ಆ ಒಂದು ನರಕದಲ್ಲಿರುವಂಥವರೆಲ್ಲರನ್ನ ಏನು ಮಾಡಿದ್ರು? ದೇವರು ಅಗ್ನಿ ನರಕಕ್ಕೆ ಹಾಕಿಬಿಟ್ರು, ಬೆಂಕಿಯ ಕೆರೆಗೆ ಅವ್ರನ್ನ ಹಾಕಿಬಿಟ್ರು. ಹಲ್ಲೆಲೂಯಾ. ಆದರೆ ನಮ್ಮನ್ನಾದರೂ ದೇವರು ತನ್ನ ಬಳಿಯಲ್ಲಿ ಇರಿಸಿಕೊಳ್ತಾನೆ. ಯಾಕಂದರೆ ನಾವು ಆತನನ್ನು ತಿಳಿದುಕೊಂಡಿದ್ದೇವೆ, ಆತನ ಬಳಿಗೆ ಬಂದಿದ್ದೇವೆ, ತಿರುಗಿಕೊಂಡಂಥ ಜನಾಂಗದವರಾಗಿದ್ದೇವೆ. ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಸಂಪೂರ್ಣವಾಗಿ ಆತನನ್ನು ಹುಡುಕುವವರಾಗಿದ್ದೇವೆ. ಇವತ್ತಿನ ದಿವಸ 2 ಪಟ್ಟಣಗಳು ಪ್ರಿಯರ. 2 ಪಟ್ಟಣಗಳಲ್ಲಿ ನಾವು ಯಾವ ಪಟ್ಟಣದಲ್ಲಿದ್ದೀವಿ? ಹೊಸ ಯೆರೂಸಲೇಮಿನಲ್ಲಿದ್ದೀವಾ ಅಥವಾ ನಾವು ಬಾಬೇಲಿನಲ್ಲಿದ್ದೀವಾ? ಸೊದೋಮ ಗೊಮೋರಿನವರಾಗಿದ್ದೇವಾ ಅಥವಾ ನಿನೆವೆ ಪಟ್ಟಣದವರಾಗಿದ್ದೇವೆ? ದೇವರ ಮಾತು ಬಂದಾಗಲೂ ಕೂಡ ದೇವರ ಮಾತಿಗೆ ನಾವು ವಿಧೇಯತೆಯನ್ನು ತೋರಿಸುವವರಾಗಿದ್ದೇವಾ? ಆದರೆ ನಾವು ದೇವರಿಗೆ ವಿರೋಧವನ್ನು ವ್ಯಕ್ತಪಡಿಸುವವರಾಗಿದ್ದೇವೆ. ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಎಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಸಹೋದರ ಸಹೋದರಿಯೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಆತನು ಕರುಣಾಮಯಿಯಾಗಿದ್ದಾನೆ, ಕರುಣ ಸಂಪನ್ನನು, ಕನಿಕರ ಸ್ವರೂಪನು, ಮನಮರುಗುವ ದೇವರು, ಕೇಡನ್ನು ದೂರ ಮಾಡುವ ಆತನು, ಮನುಷ್ಯರೆಲ್ಲರಿಗೆ ಒಳಿತನ್ನ ಮಾಡುವಂಥ ದೇವರು ಆತನಾಗಿದ್ದಾನೆ. ಆತನ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಿಮ್ಮದೆಲ್ಲವನ್ನು ಬಿಟ್ಟು, ನಿಮ್ಮ ಎಲ್ಲ ಬಲಹೀನತೆಗಳು, ದೇವರಿಗೆ ವಿರುದ್ಧವಾದ ಕಾರ್ಯಗಳೆಲ್ಲವನ್ನು ಬಿಟ್ಟು ತಗ್ಗಿಕೊಂಡು ಸ್ಥಿರವಾಗಿ ದೇವರನ್ನು ಹಿಂಬಾಲಿಸಿ ನೀವು ನಡೆಯುವಂಥದ್ದು ಆದರೆ ದೇವರು ನಿನ್ನನ್ನು ನಾಶನದ ಕಡೆಗೆಲ್ಲ, ನಿನ್ನನ್ನು ನಿತ್ಯ ಜೀವದ ಕಡೆಗೆ ನಡೆಸುವುದಕ್ಕಾಗಿ ಆತನು ಇಷ್ಟಪಟ್ಟಂಥ ದೇವರಾಗಿದ್ದಾನೆ. ಪ್ರಕಟಣೆಯಲ್ಲಿ ಕೊನೆಯ ಅಧ್ಯಾಯದಲ್ಲಿ 2 ಪಟ್ಟಣಗಳು, ಬಾಬೇಲ್ ಎಂಬ ಮಹಾಪಟ್ಟಣ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ತನ್ನನ್ನು ತಾನು ವರನಿಗೋಸ್ಕರವಾಗಿ ಸಿಂಗಾರ ಮಾಡಿಕೊಂಡಂಥ ಶುದ್ಧ ಕನ್ನಿಕೆಯೋಪಾದಿಯಲ್ಲಿರ್ತಕ್ಕಂಥ ಹೊಸ ಯೆರೂಸಲೇಮು ಪಟ್ಟಣ ಎಂಬುದಾಗಿ. ಸಹೋದರ ಸಹೋದರಿ, ಯಾವ ಪಟ್ಟಣದವರು ನೀವಾಗಿದ್ದೀರಿ? ಈ ಒಂದು ಸಮಯದಲ್ಲಿ ನಿಮ್ಮ ಜೀವಿತವನ್ನು ನೀವು ಜ್ಞಾಪಕ ಮಾಡಿಕೊಂಡ್ರೆ ನಿಮ್ಮ ಪಟ್ಟಣ ಯಾವುದಾಗಿದೆ? ನಿನ್ನೆವೇ ಹೊಸ ಯೆರೂಸಲೇಮಾ, ಸೊದೋಮ ಗೊಮೋರ ಬಾಬೇಲ? ಒಂದು ಸಾರಿ ನಿಮ್ಮ ಜೀವಿತ ನೀವು ಪರೀಕ್ಷೆ ಮಾಡಿಕೊಂಡು ಸಮಯಕ್ಕೆ ಆತನಲ್ಲಿ ವಹಿಸೋಣ. ನಾವು ಸಂಪೂರ್ಣವಾಗಿ ದೇವರ ಆತನೆಂಬುದಾಗಿ ತಿಳಿದುಕೊಂಡು ನಮ್ಮ ಪಾಪಗಳಿಗಾಗಿ ನಾವು ಮನಮರುಗಿ ಪಶ್ಚಾತ್ತಾಪಪಟ್ಟು
ಆತನ ಪಾದವನ್ನು ಹಿಡಿದು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಟ್ಟು ನಡೆಯುವಂಥದ್ದಾದರೆ ನಮಗೆ ಆಶೀರ್ವಾದ, ನಿತ್ಯ ಜೀವ ಇದೆ. ಸದಾಕಾಲ ಜೀವಿಸುವಂಥ ಸೌಭಾಗ್ಯವನ್ನು ದೇವರು ನನಗೆ ನಿಮಗೆ ಕೊಡಲಿಕ್ಕಿದ್ದಾನೆ. ಮಹೋನ್ನತರು ಮಹಾಪರಿಷದನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸಪ್ಪ. ದೇವರೇ, ಇವರು ನಿನ್ನ ವಾಕ್ಯಗಳನ್ನು ಕೇಳಿದ್ದಾರೆ, ನಿನ್ನ ಮಾತನ್ನು ತಿಳಿಸೆಂಬುದಾಗಿ ಹೇಳಿದಾಗ ಸ್ವಾಮಿ ನಾವು ತಿಳಿಸಿದ್ದೇನಪ್ಪ. ದೇವರೇ, ಈ ಸಮಯದಲ್ಲಿ ಸ್ವಾಮಿ ಅನುಕೂಲವಾದ ಸಮಯದಲ್ಲಿಯೂ ಅನಾನುಕೂಲದ ಸಮಯದಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ನೀನು ಆಸಕ್ತಿ ಉಳ್ಳವನಾಗಿರು ಎಂಬುದಾಗಿ ಸ್ವಾಮಿ ಪೌಲನು ಸ್ವಾಮಿ ಕರ್ತನೆ ತಿಮೋಥೆಯನಿಗೆ ಹೇಳಿದಂಥ ಮಾತನ್ನು ಸ್ವಾಮಿ ನೆನಪು ಮಾಡಿಕೊಂಡು, ದೇವರೇ, ಈ ಸಮಯದಲ್ಲಿ ರಾಜನೇ ಒಂದು ಸುವಾರ್ತೆಯನ್ನು, ನಿನ್ನ ನಿತ್ಯ ಜೀವದ ವಾರ್ತೆಯನ್ನು ಸ್ವಾಮಿಯವರಿಗೆ ತಿಳಿಸಲ್ಪಟ್ಟಿದೆಯಪ್ಪ. ಇವರು ಸಂಪೂರ್ಣವಾಗಿ ಕರ್ತನಿನ ಕಡೆಗೆ ತಿರುಗಿಕೊಂಡು ನಿನ್ನನ್ನು ನಂಬಿ ರಕ್ಷಣೆ ಹೊಂದಿ ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರ್ದ ಹಾಗೆ ಸ್ಥಿರವಾಗಿ ನಿನ್ನನ್ನು ಹಿಂಬಾಲಿಸುವ ಮಕ್ಕಳಾಗುವಂತೆ ಇವರನ್ನು ನೀನು ತಾನೇ ಆಶೀರ್ವಾದ ಮಾಡಿ ನಡೆಸ್ತಾ ಬರಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವಯ್ಯ. ಒಳ್ಳೆ ದೇವರೇ, ಒಳ್ಳೆ ಕರ್ತನೆ, ಸಹಾಯಕನೇ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಕೂಡಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ನಿನ್ನ ಆಶೀರ್ವಾದ ಮಾಡಿ ಇವರ ಜೀವಿತಗಳನ್ನು ನೀನು ತಾನೇ ಮುಟ್ಟಿ ಕರ್ತನೆ, ಇವರ ಪ್ರತಿಯೊಂದು ಅಪರಾಧಗಳನ್ನು ಸ್ವಾಮಿ ನಿನ್ನ ಕ್ಷಮಿಸಯ್ಯ, ತಪ್ಪುಗಳನ್ನು ಮನ್ನಿಸಯ್ಯ. ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ಮಾಡಿ ಸ್ವಾಮಿ. ಯಾವ ವಿಷಯದಲ್ಲಿ ತಪ್ಪಿ ಹೋದವರ ತಪ್ಪುಗಳನ್ನು ಸ್ವಾಮಿ ಪುನಃ ಮಾಡದೆ ಸ್ಥಿರವಾಗಿ ನಿನ್ನಲ್ಲಿ ಇರುವವರಾಗಿ, ನಿನ್ನನ್ನೇ ಎದುರು ನೋಡುವವರಾಗಿ, ನಿನ್ನ ಬರುವಿಕೆಯನ್ನೇ ಎದುರು ನೋಡುವವರಾಗಿ ಆ ಒಂದು ಪರಲೋಕ ಒಂದು ಕರ್ತನೆ ಸ್ವಾಮಿ ರಾಜ್ಯದಲ್ಲಿ, ಪರಲೋಕ ಮಹಾಪಟ್ಟಣದಲ್ಲಿ ಸ್ವಾಮಿ ಸ್ವಾಸ್ಥ್ಯವುಳ್ಳವರಾಗಿ ಜೀವಿಸಲಿಕ್ಕಾಗೊಂದು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರೆದಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸುವಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನುನಿತ್ಯ ನಡೆಸಲಿಕ್ಕೆ, ಅಲಂಕರಿಸಲಿಕ್ಕೆ, ಬಲಪಡಿಸಲಿಕ್ಕೆ ಕೂಡಿ ಬಂದರೆ ಇವರ ಸಂಘಗಳು, ಸಕಲ ಸದ್ಭಕ್ತರ ಸಂಘಗಳು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಗಳಲ್ಲಿ, ಯೆರೂಸಲೇಮಿನ ಸಂಘಗಳಲ್ಲಿ ಸದಾಕಾಲ ನೆರೆಯಾಗಿರಲಿ ಸ್ವಾಮಿ. ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಭಾವಗಳು ಲಯ.